ಎಲ್ಲರಿಗೂ ನಮಸ್ಕಾರ. ಇದು ಮಂಕುತಿಮ್ಮನ ಕಗ್ಗದ 809ನೇ ಪದ್ಯ. ದ್ವೈತವೇನ್ ಅದ್ವೈತವೇನ್ ಆತ್ಮದರ್ಶನಿಗೆ, ಶ್ರೋತಾದಿ ವಿಧಿಯೇನು ತಪನಿಯಮವೇನು, ನೀತಿ ಸರ್ವಾತ್ಮಮತಿ ಅದರಿನ ಅಮಿತ ಪ್ರೀತಿ, ಭೀತಿ ಇಲ್ಲದವನವನು ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿಯವರು ಯಾವ ತರಹ ಮನುಷ್ಯ ಪರಮಾತ್ಮನನ್ನು ಅರಿತುಕೊಂಡಿದ್ರೆ ಅವನು ಎಲ್ಲರಲ್ಲೂ ಆ ಪರಮಾತ್ಮನನ್ನು ಕಾಣಿ ಅವನನ್ನು ಪ್ರೀತಿಯಿಂದ ನೋಡ್ತಾನೆ. ಅವನಿಗೆ ಬೇರೆ ಯಾವ ಜಪತಪಗಳಾಗಲಿ ಅಥವಾ ಯಜ್ಞಗಳಾಗಲಿ ಅದರದ್ದು ಏನೂ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ದ್ವೈತವೇನ್ ಅದ್ವೈತವೇನು ಆತ್ಮದರ್ಶನಿಗೆ. ಅಂದರೆ ಆತ್ಮದರ್ಶನ ಅಂದರೆ ಪರಮಾತ್ಮನನ್ನು ಅವನಿಗೆ ದ್ವೈತ ಮತ ಆದ್ರೇನು ಅದ್ವೈತ ಮತಗಳಾದ್ರೇನು ಎಲ್ಲ ಅವನಿಗೆ ಒಂದೇನೆ. ಅದರಲ್ಲಿ ಯಾವ ಅವನಿಗೆ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಮುಂದೆ ಹೇಳ್ತಾರೆ, ಶ್ರೋತಾದಿ ವಿಧಿ ಏನು ತಪ ನಿಯಮವೇನು. ಅವನಿಗೆ ಯಾವ ವೇದಗಳನ್ನಾಗಲಿ ಅಥವಾ ಪುರಾಣಗಳನ್ನಾಗಲಿ ಓದೋ ಅವಶ್ಯಕತೆಯೂ ಇಲ್ಲ, ಅಥವಾ ಅವನು ತಪಸ್ಸು ಮತ್ತು ವ್ರತಗಳನ್ನು ಪಾಲಿಸಬೇಕಾಗಿಲ್ಲ ಅಂತ. ಇದೆಲ್ಲ ಅವರು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಹಾಕ್ಬಿಟ್ಟು ನಮಗೆ ವಿಚಾರದಲ್ಲಿ ಇಡೋ ಥರ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಬೇಕಾ? ನಾವು ಹೇಗಿರಬೇಕಂತೆ? ನೀತಿ ಸರ್ವಾತ್ಮ ಮತಿ ಅದರಿನ ಅಮಿತ ಪ್ರೀತಿ, ಭೀತಿ ಇಲ್ಲದವನವನು ಮಂಕುತಿಮ್ಮ. ಅಂದರೆ ಪ್ರಪಂಚದ ಎಲ್ಲರಲ್ಲೂ ತನ್ನನ್ನೇ ಕಾಣುವ ಸ್ವಭಾವ ಅವನಲ್ಲಿ ಇರುತ್ತೆ, ಪರಮಾತ್ಮನನ್ನು ತಿಳಿದುಕೊಂಡವನಿಗೆ. ಮತ್ತು ಅವನು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾ ಇರೋದ್ರಿಂದ ಅವನಿಗೆ ಯಾವುದೇ ಥರವಾದ ಭಯವೂ ಇರೋದಿಲ್ಲ ಅಲ್ವಾ. ಸೊ ಆದ್ದರಿಂದ ಅವನ ಯಾವ ವೇದ ಪುರಾಣಗಳನ್ನು ಅವನು ಓದಬೇಕಾಗಿದೆಯಾ ಅಂತ. ಅಂದರೆ ಇಲ್ಲಿ ನಮಗೆ ಹೇಗೆ ನಾವು ನಿಷ್ಕಲ್ಮಶವಾದ ಪ್ರೀತಿಯನ್ನು ಎಲ್ಲರಲ್ಲೂ ಹೊಂದಬೇಕು. ಪ್ರಪಂಚದ ಎಲ್ಲರೂ ಹರಿತಾ ಇರೋದು ಅವರಲ್ಲಿ ಒಂದೇ ರಕ್ತ. ಹುಟ್ಟು ಸಾವು ಎಲ್ಲ ಯಾವುದೇ ಪ್ರಪಂಚದ ಮೂಲೆ ಇರಲಿ ಎಲ್ಲರಿಗೂ ಆಗ್ತಾ ಇರೋದು ಇದೆ ಅಲ್ವಾ. ಇದನ್ನು ನಾವು ವಿಚಾರ ಮಾಡಿದಾಗ ನಮಗನ್ಸುತ್ತೆ, ಪರಮಾತ್ಮನ ಅರಿವಿಕೆ ಯಾರಿಗೆ ಆಗಿರುತ್ತೋ ಅವರಿಗೆ ಹೌದಲ್ವಾ, ಎಲ್ಲರಲ್ಲೂ ಒಂದೇ ರಕ್ತ, ಒಂದೇ ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ದಿನ ಮೋಕ್ಷ ಪ್ರಾಪ್ತಿಯೂ ಆಗತ್ತೆ. ಇಷ್ಟೇ ಜೀವನ ಅಂದಮೇಲೆ ಎಲ್ಲರ ಜೊತೆಯಲ್ಲೂ ಪ್ರೀತಿಯಲ್ಲಿ ಇದ್ದು ಆ ಪ್ರತಿಯೊಂದು ಆತ್ಮದಲ್ಲೂ ತನ್ನನ್ನೇ ಕಾಣೋದು. ಅಂದರೆ ಏನು, ನಾವು ನಮ್ಮನ್ನು ಎಷ್ಟು ಪ್ರೀತಿಸ್ಕೋತೀವಿ ಅಲ್ವಾ. ನಮಗೆ ಒಂಚೂರು ಕೈಗೆ ಪೆಟ್ಟಾದರೂ ಅಯ್ಯೋ ಪೆಟ್ಟಾಗೋಯ್ತು ನನಗೆ ಅಂತೀವಿ, ಅಥವಾ ನಮಗೇನಾದರೂ ಆದರೆ ತಕ್ಷಣ ನಮ್ಮನ್ನು ನಾವು ಹೋಗಿ ನಮ್ಮ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಗುಣ ಮಾಡಿಸ್ಕೊಂಡು ಬರ್ತೀವಿ. ಅದೇ ಥರ ಬೇರೊಬ್ಬರೂ ಅದೇ ಥರ ಅಂತ ತಿಳ್ಕೊಂಡು ಎಲ್ಲರಲ್ಲೂ ತನ್ನನ್ನು ಕಾಣೋದು, ತನ್ನನ್ನು ಅಂದರೆ ಪರಮಾತ್ಮನನ್ನು ಎಲ್ಲರಲ್ಲೂ ಕಾಣೋ ಸ್ವಭಾವವಿರೋ ಮನುಷ್ಯನಿಗೆ ಅವನಿಗೆ ಯಾವ ತರಹದ ಭಯವೂ ಇರೋದಿಲ್ಲ ಅಂತ. ಅಂದರೆ ಇದು ನನಗೆ ಇಲ್ಲಿ ನಮ್ಮ ಚಿಕ್ಕಪ್ಪನವರ ಜ್ಞಾಪಕ ಬರುತ್ತೆ. ನಮ್ಮ ತಂದೆ ತಮ್ಮ ಒಬ್ಬರು ಇದ್ದರು. ಅವರು ಹಾಗೆ ಬಹಳ ಪೂಜೆ ಪುನಸ್ಕಾರ ಅಂತ ಏನೂ ಮಾಡ್ತಾ ಇರಲಿಲ್ಲ. ಆದರೆ ಅವರು ಎಲ್ಲರಿಗೂ ಯಾರಿಗೆ ಇದು ಬೇಕು, ಸಹಾಯ ಬೇಕು ಅಂದರೆ ಮೊದಲು ಹೋಗಿ ನಿಂತ್ಕೋತಾ ಇದ್ದಿದ್ದೆ ಅವರು. ಯಾರದೇ ಆಗಲಿ, ಅಂದರೆ ನಮ್ಮ ಕುಟುಂಬದವರೇ ಆಗಬೇಕು ಅಂತ ಇಲ್ಲ, ಹೊರಗಡೆ ಅವರ ಫ್ರೆಂಡ್ಶಿಪ್ಪಲ್ಲಾಗಲಿ ನೇಬರ್ಸ್ ಆಗಲಿ ಯಾರದೇ ಮನೇಲಾಗಲಿ ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಥವಾ ಏನೋ ಅವ್ರಿಗೆ ಸಹಾಯ ಬೇಕಾಗಿದೆ ಅಂದರೆ ಫಸ್ಟ್ ಹೋಗಿ ಅವರು ಸಹಾಯ ಮಾಡ್ತಾಯಿದ್ರು. ಅವ್ರಿಗೆ ನಿಜವಾಗ್ಲೂ ಎಂತಹ ವ್ಯಕ್ತಿತ್ವ, ಅದು ದೇವರ ಪೂಜೆ ಮಾಡೋದ್ರಲ್ಲೇ ನಮ್ಮ ಹಿರಿಯತನವಿರೋದಿಲ್ಲ. ಯಾರಿಗೆ ನಿಷ್ಕಲ್ಮಶವಾಗಿ ಅಥವಾ ಅವರು ಏನೂ ಅಪೇಕ್ಷೆ ಪಡದೆ ಸಹಾಯ ಮಾಡೋ, ಲೋಕಕ್ಕೆ ಉಪಕಾರ ಮಾಡೋ ಬುದ್ಧಿ ಇದ್ದರೆ ಅವನಲ್ಲಿ ಪರಮಾತ್ಮನನ್ನು ಅವರು ಕಂಡುಕೊಂಡಿದ್ದಾರೆ ಅನ್ನೋ ವಿಚಾರ ನಮಗೆ ಇಲ್ಲಿ ಅನಿಸತ್ತೆ. ಸೊ ಅವರಿಗೆ
ಯಾವ ಒಂದು ಭೀತಿಯೂ ಇರುವುದಿಲ್ಲ. ಆವಾಗ ಎಲ್ಲರಲ್ಲೂ ಪರಮಾತ್ಮನನ್ನು ಕಂಡುಕೊಂಡಾಗ ಯಾವ ಒಂದು ಭಯವೂ ಇರೋದಿಲ್ಲ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು.